ನಮ್ಮ ಅಣ್ಣವರಿಗೆ ಸಿಮೆಂಟ್ ಕೆಲಸದಲ್ಲಿ ಇಂಟ್ರೆಸ್ಟ್ ಅಂದರೆ ಅವರು ಬಾಲ್ಯದಲ್ಲಿ ಸುಮಾರು 10-12 ವರ್ಷದಲ್ಲಿ ಇರ್ಬೋದು ಶಿಳಕುಪ್ಪಕ್ಕೆ ಗಣಪತಿ ಮಾಡಲಿಕ್ಕೆ ಹೋಗ್ತಿದ್ರು. ಅಷ್ಟು ಅವರು ಸುಮಾರು ಒಂದು 5-6 ಅಡಿ ಗಣಪತಿ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಸಿಕ್ಕಿದ್ದು ಶಿಳಕುಪ್ಪದಲ್ಲಿ. ಅಲ್ಲಿ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಹತ್ತಿರದಲ್ಲಿ ಬಳ್ಳಿಗಾವೆ ಅಂತ ಇದೆ, ಅಲ್ಲಿ ಕಲ್ಲಿನ ದೇವಸ್ಥಾನ ಎಲ್ಲ ನೋಡಿದ್ರು. ಈ ಕಲ್ಲಿನ ದೇವಸ್ಥಾನಗಳು ಕಟ್ಟಲಿಕ್ಕೆ ಸುಮಾರು ವರ್ಷ ಬೇಕು. ಮತ್ತೆ ಯಾವ ರಾಜ ಪ್ಲಾನ್ ತನ್ನ ಕಾಲದಲ್ಲಿ ಶುರು ಮಾಡಿದ್ರೆ ಮಕ್ಕಳ ಕಾಲದಲ್ಲಿ ಇದು ಮುಗಿಯುತ್ತದೆ. ಈಗ ಇದೆಲ್ಲ ಇದಕ್ಕಿಂತ ಸಿಮೆಂಟ್ ಮಾಧ್ಯಮದಲ್ಲಿ ಶುರು ಮಾಡಿದರೆ ಬೇಗ ಆಗುತ್ತಲ್ಲ ಕೆಲಸ, ಬೇಗ ಮಾಡ್ಬೋದು. ಮತ್ತೆ ಒಂದು ನೋಡ್ಲಿಕ್ಕೂ ಒಂದು ಚೆನ್ನಾಗಿ ಆಗುತ್ತೆ. ಮತ್ತೆ ಇಷ್ಟೇ ಖುಷಿ ಕೆಲಸ ಇದರಲ್ಲೂ ಯಾಕೆ ಮಾಡಬಾರ್ದು ನೋಡಿ. ಅವ್ರ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ನಮ್ಮ ಶಿವಕೃಪ ಸಾಗರದ ಆ ಕಡೆ ಸುಳಿವೆ ಜಾಸ್ತಿ ಕಾಣುತ್ತೆ. ಆ ಕಡೆ ಅಲ್ಲಿ ಕೀರ್ತಿ ಮುಖ, ಇಲ್ಲಿ ಈ ಕಡೆಯ ಒಂದು ನೆಗಳ ಇವೆಲ್ಲ ಇದೆ. ಆವಾಗ ಅವ್ರಿಗೆ ಅಲ್ಲಿಂದಾನೇ ಪ್ರೇರಣೆ ಆಯಿತು. ಹೀಗಾಗಿ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಅವರು ಸರಿ ದಾವಣಗೆರೆಗೆ ಹೋಗಿದ್ರು. ಅಲ್ಲಿ ಸುಮಾರು ಒಂದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಒಂದು ಗೋಪುರ ಕಟ್ಟಿದ್ರು ತಮಿಳ್ನಾಡು. ಅವ್ರು ಯಾವಾಗ ಕಟ್ಟಿದ್ರು ಅಂದರೆ ಅದನ್ನು ಈ ಇಂಗ್ಲೀಷ್ನವರು ಚೆನ್ನೈಯಲ್ಲಿ ಒಂದು ಆಧುನಿಕ ಕಲಾಶಾಲೆಯನ್ನು ಓಪನ್ ಮಾಡಿ ಅಲ್ಲಿಯ ವಿದ್ಯಾರ್ಥಿಗಳಿಗೆ ರಿಯಲಿಸ್ಟಿಕ್ ಟ್ರೈನಿಂಗ್ ಕೊಡ್ತಾ ಇದ್ರು. ಅಂದರೆ ಅಲ್ಲಿ ಸುಮಾರು ಜನ ಶಿಲ್ಪಿಗಳು ಟ್ರೆಡಿಷನಲ್ ಬಂದವರು ಇದನ್ನು ನೋಡಿ ಕಲ್ತವರು ಏನು ಮಾಡಿದ್ರು, ಅವ್ರ ಆರ್ಟನ್ನು ರಿಯಲಿಸ್ಟಿಕ್ ಆಗಿ ಹೇಗೆ ಉಪಯೋಗಿಸ್ಬೋದು ಅಂತ ಅಲ್ಲಿ ಆ ಗೋಪುರದಲ್ಲಿ ವಿಗ್ರಹಗಳು ಮಾಡಿದ್ರು ಆಗಿನ ಕಾಲ. ಅವು ತುಂಬ ರಿಯಲಿಸ್ಟಿಕ್ ಆಗಿತ್ತು. ಈ ವಾಲಿ ಸುಗ್ರೀವಂತ ಯುದ್ಧ, ಆಮೇಲೆ ಬಂಗಗಳ ಸ್ಟೈಲು, ಆಮೇಲೆ ಒಂದು ಆಂಜನೇಯ ಒಂದು ಕಪಿಗಳು ಉಪದೇಶ ಮಾಡ್ತಿರೋದು ಎಲ್ಲ ತುಂಬ ರಿಯಲಿಸ್ಟಿಕ್, ತುಂಬ ಚೆನ್ನಾಗಿತ್ತು. ಆಗಿನ ಕಾಲಕ್ಕೆ ಅದನ್ನು ನೋಡ್ಲಿಕ್ಕೆ ಗಾಡಿ ಕಟ್ಕೊಂಡು ಬರ್ತಿದ್ರಂತೆ. ಹೌದಾ, ಅಲ್ಲಿ ತನಕ ಏನು ವಾತಾವರಣ ನೋಡಿದ್ರು ನಮ್ಮ ಸಾಂಪ್ರದಾಯಿಕ ಶಿಲ್ಪಗಳು ಮತ್ತೆ ಈ ಥರ ದೇವಸ್ಥಾನಗಳ ಶಿಲ್ಪಗಳು ನೋಡ್ತಾ ಇದ್ರು. ಬಟ್ ಅದನ್ನು ನೋಡಿದಾಗ ಎಲ್ಲ ಜನರಿಗೂ ಭಾಳ ಆಶ್ಚರ್ಯ ಆಯಿತು. ಮತ್ತು ಪೇಂಟಿಂಗ್ ಕೂಡ ಅವಾಗ ಇಂಗ್ಲೀಷ್ನವರು ರಿಯಲಿಸ್ಟಿಕ್ ಪೇಂಟಿಂಗ್ ಅವರು ಆ ಥರ ಪೇಂಟಿಂಗೇ ಈಗ ಗೋಪುರಕ್ಕೆ ಮಾಡಿದ್ರು. ಹಾಗಾಗಿ ಇದು ಹೊಸ ಥರ ಕಾಣ್ತಿದೆಯಲ್ಲ ಜನರಿಗೆ ಅಂತ ಹೇಳಿ ಅಲ್ಲಿ ಸುಮಾರು ಜನ ಅದನ್ನು ಪ್ರೇರಿತರಾಗಿ ಅದನ್ನು ಪ್ರಚಾರ ಆಗಿ ಗಾಡಿ ಕಟ್ಕೊಂಡು ನೋಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ನಮ್ಮ ತಾಲೂಕು ವರ್ಷಕ್ಕೆ ನೋಡ್ಕೊಂಡು ಹೋಗಿದ್ರು. ಅವ್ರ ಶಿಲ್ಪಗಳನ್ನು ಕೂಡ ನೋಡಿ ತೀರಾ ಟ್ರೆಡಿಷನ್ ಇಲ್ಲ, ಅವ್ರದ್ದು ಕೂಡ ಟ್ರೆಡಿಷನ್ ಸ್ವಲ್ಪ ಮತ್ತೆ ರಿಯಲಿಸ್ಟಿಕ್ಗೆ ಟರ್ನ್ ಆದಂಗಿದೆ. ಹೀಗಾಗಿ ಅವರು ಈ ಥರ ಮಾಡ್ಬೋದಲ್ಲ ಅಂತ ಹೇಳಿ ನಮ್ಮ ಅಣ್ಣನಿಗೆ ಒಂದು ಪ್ರೇರಣೆ ಆಯಿತು. ಸಿಮೆಂಟ್ ಕಲ್ಸಲಿಗೆ ಪ್ರಯೋಗ ಮಾಡಿ ಶುರು ಮಾಡಿದ್ರು.